ಎಲ್ರಿಗೂ ನಮಸ್ಕಾರ. ನಾನು ವಿಷ್ಣು ಪಾಂಬೂರ್. ನನ್ನ ಮೊದಲ ಆಫ್ ರೋಡ್ ಬೈಕ್ ರೈಡ್ಗೆ ಎಲ್ರಿಗೂ ಸ್ವಾಗತ. ಪ್ಲ್ಯಾನ್ ಏನು ಮಾಡಿದ್ದೆ, ಆದರೆ ಹೋಗುವುದೆಲ್ಲಿ ಎಂದು ಗೊತ್ತಾಗದೆ ನನ್ನ ದಾರಿದೀಪದಂತಿದ್ದ ಗೆಳೆಯನ ಜೊತೆ ಕೇಳಿಯೇ ಬಿಡೋಣ ಅಂತ ಆತನ ಮನೆ ಕಡೆಗೆ ಬಂಡಿ ಹೊಡೆದೆ. ಆತ ತನ್ನ ಪರಿಸರ ಸ್ನೇಹಿ ಸಾರಥಿ ಜೊತೆ ನನಗೆ ಹಿತ ನುಡಿದೇ ಬಿಟ್ಟ. ಅದೇನೆಂದು ನೀವೇ ಕೇಳಿ. ಏ ಸೂರ್ಯ, ಯಾನು ಆಫ್ ರೋಡ್ ಬೈಕ್ ರೈಡ್ ಬೋರ್ಡ್ ಓಲ್ ಬಂಡೋ ಏನ ಸತ್ಯ ಆತನ ಮಾತಿಗೆ ತಲೆಬಾಗಿ ನನ್ನ ಪಯಣ ಪಾಂಬೂರಿನಿಂದ ಮಂಚಕಲ್ ಕಡೆಗೆ ಸಾಗತೊಡಗಿತು. ಈ ದಾರಿಯಂತೂ ಆಫ್ ರೋಡ್ ಬೈಕ್ ರೈಡ್ಗೆ ಹೇಳಿ ಮಾಡಿಸಿದಂತಿತ್ತು. ಮೈಮೇಲಿನ ಎಲುಬುಗಳು ಅಲ್ಲೋಲ ಕಲ್ಲೋಲವಾಗಿದ್ದರೆ ಈ ರೋಡಿನಲ್ಲಿ ಸಾಗಿದಾಗ ಆ ಎಲುಬುಗಳು ಮತ್ತೆ ತಮ್ಮ ನಿಲ್ದಾಣದಲ್ಲಿ ಬಂದು ಸರಿಯಾಗಿ ಬಿಡುತ್ತೋ ಏನೋ ಎನ್ನುವ ಭಾವ ಮೂಡತೊಡಗಿತು. ಈ ದಾರಿಯನ್ನು ನೋಡಿದಾಗ ನಾವು ದೂರ ಬೇಕಿರುವುದು ಯಾರಿಗೆ ಎನ್ನುವ ಪ್ರಶ್ನೆ ಮೂಡತೊಡಗಿತು. ಈ ಪ್ರಶ್ನೆಗೆ ಉತ್ತರ ನಿಮ್ಮಲ್ಲಿದ್ದರೆ ಖಂಡಿತ ಉತ್ತರಿಸಿ, ಇಲ್ಲವಾದರೆ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಮುಂದುವರಿಯಲಿ. ಈ ಪಯಣದಲ್ಲಿ ನನಗಾಗುವ ನೋವು, ನನ್ನ ಬಂಡಿಗಾಗುವ ಏಟು ಅನುಭವ ಮಾಡತೊಡಗಿದಾಗ ಒಂದು ಮಾತು ಎಲ್ಲಿಯೋ ಕೇಳಿದ ಹಾಗೆ ಅನಿಸ್ತಿದೆ. ಅದೇನೆಂದರೆ, ಹಳೆಯ ರಸ್ತೆ ಡಾಮರೀಕರಣ ಮಾಡಬೇಕಾದ್ರೆ ಮೊದಲು ಇದ್ದ ಡಾಮರನ್ನು ಸಂಪೂರ್ಣವಾಗಿ ಅಗೆದು ತೆಗೆದು ನೆಲದ ಮಟ್ಟದಲ್ಲಿ ಮತ್ತೆ ಹಾಕಬೇಕೆಂದು. ಆದರೀಗ ಎಲ್ಲ ಕಡೆ ಇದ್ದ ರಸ್ತೆಯ ಮೇಲೆ ಮತ್ತೆ ಡಾಮರು ಜಲ್ಲಿ ಚೆಲ್ಲಿ ರಸ್ತೆ ಪೂರ್ಣಗೊಳ್ಳುತ್ತೆ. ಕ್ಷಣಕಾಲ ಸರಿಯಾಗಿದ್ದು ಬಹುಕಾಲ ಇದೇ ರೀತಿ ಚಂದ್ರನ ಮೇಲೆ ಪಿಂಗಣಿ ಆಕಾರವಂತೆ ಎನ್ನುವ ಹಾಗೆ ಕಾಣಸಿಗುತ್ತೆ. ಇದಕ್ಕೆ ಪೂರ್ಣ ವಿರಾಮ ಯಾವಾಗ? ನಾವು ಧ್ವನಿ ಎತ್ತಬೇಕಾಗಿದೆ, ಇಲ್ಲವಾದರೆ ಮಂಗಳೂರಿನ ಸ್ಥಿತಿ ನಮಗೂ ಬರಬಹುದೇನೋ. ಎಚ್ಚರಿಕೆ. ನಮ್ಮ ಜೀವನ ಹರಿಯೋ ನದಿಯಾಗಬೇಕೆ ಹೊರತು ನಿಂತ ನೀರಲ್ಲ. ಅದೇ ರೀತಿ ಈ ನಮ್ಮ ರೋಡಲ್ಲಿ ನೀರು ಹರಿದುಕೊಂಡು ಹೋಗಬೇಕೆ ಹೊರತು ಗುಂಡಿಯಾಗಿ ನೀರು ನಿಂತುಕೊಳ್ಬಾರ್ದು. ಇವತ್ತಿನ ವಿಚಾರಕ್ಕೆ ಇಲ್ಲಿಗೇನೆ ಪೂರ್ಣ ವಿರಾಮ ಹಾಕಿ ಮತ್ತೊಂದು ವಿಚಾರದೊಂದಿಗೆ ಬರುತ್ತೇನೆ. ಅಲ್ಲಿವರೆಗೆ ಕಾದಿರಿ.